ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ನಡೆಯಿತು. ಅದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವೂ ಆಗಿತ್ತು ಅನ್ನೋದು ರಾಜಕೀಯ ವಲಯದ ಚರ್ಚೆ. ಇದರ ನಡುವೆ ಬಿಜೆಪಿ ಈಗ ಇದೇ ಸಮಾವೇಶವನ್ನು ಮುಂದಿಟ್ಟುಕೊಂಡು ಕೈಮನೆಯತ್ತ ಬಾಣಗಳನ್ನು ಬಿಡ್ತಾ ಇದೆ. ಮೈಸೂರಿನಲ್ಲಿ ನಡೆದ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವಾಗಿದ್ದು ಎಷ್ಟು ನಿಜವೋ ಅದರ ಸುತ್ತಲೂ ರಾಜಕೀಯ ಚದುರಂಗದಾಟ ಇರೋದು ಅಷ್ಟೇ ನಿಜ. ಅದಕ್ಕೆ ಕಾರಣ ಕೈಮನೆಯಲ್ಲಿ ನಡೆಯುತ್ತಿರುವ ನಾಯಕತ್ವ ಬದಲಾವಣೆ ಚರ್ಚೆ ಹಾಗೂ ಸಮಾವೇಶದಲ್ಲಿ ನಡೆದ ಕೆಲ ಘಟನೆಗಳು, ಜೊತೆಗೆ ಸಿದ್ದರಾಮಯ್ಯ ಆಡಿದ್ದ ಮಾತು. ಡಿ.ಕೆ. ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಹೌದು, ತಮ್ಮ ಭಾಷಣ ಮುಗಿಸಿದ್ದ ಡಿಸಿಎಂ ಡಿಕೆ ತುರ್ತು ಕೆಲಸದ ನಿಮಿತ್ತ ದೆಹಲಿಗೆ ಹೋಗಬೇಕಾಗಿದ್ದರಿಂದ ಕಾರ್ಯಕ್ರಮದ ಮಧ್ಯದಲ್ಲೇ ಎದ್ದು ಹೊರಟು ಹೋಗಿದ್ರು. ಬಳಿಕ ಸಿಎಂ ಭಾಷಣದ ಸರದಿ ಬಂದಾಗ ಎಲ್ಲರನ್ನೂ ಸ್ವಾಗತಿಸಿದ್ದ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಇರದ ಡಿಕೆ ಹೆಸರು ಹೇಳಿರಲಿಲ್ಲ. ಪಕ್ಕದಲ್ಲಿದ್ದ ವ್ಯಕ್ತಿ ಸಿಎಂ ಕಿವಿಯಲ್ಲಿ ಡಿಕೆ ಹೆಸರು ನೆನಪಿಸುತ್ತಿದ್ದಂತೆ ಸಿಎಂ ಗರಂ ಆಗಿದ್ರು. ಮನೆಯಲ್ಲಿ ಕೂತವರಿಗೆಲ್ಲ ಸ್ವಾಗತ ಕೋರಲ್ಲ ಅಂತ ಅಂದುಬಿಟ್ರು. ಎಲ್ಲಿ ಇಲ್ವಲ್ರಿ, ಹೊರಟೋಗಿದ್ದಾರೆ, ಕೂತ್ಕೊಳ್ಳಿ. ಏನಿಲ್ಲ, ಡಿ.ಕೆ. ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಡಿ.ಕೆ. ಶಿವಕುಮಾರ್ ಹೆಸರು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಇದೇ ಮಾತು ಬಿಜೆಪಿಗೆ ಅಸ್ತ್ರವಾಗಿತ್ತು. ಇದು ಡಿಕೆಗೆ ಮಾಡಿದ ಅಪಮಾನ ಅಂತ ಸಿದ್ದರಾಮಯ್ಯಗೆ ಕುಟುಕಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಡಿಕೆ ಅಪಮಾನ ಮಾಡಲು ಮಾಡಿದ ಸಮಾವೇಶ ಅಂದ್ರು. ಇದಕ್ಕೆ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿತ್ತು ನೀವೇ ನೋಡಿ. ಅಲ್ಲಿ ಫೋಟೋಗಳೆಲ್ಲ ರಾರಾಜಿಸ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರ ಫೋಟೋ ಮಾತ್ರ. ಅಂದ್ರೆ ಆ ಸಮಾವೇಶನವನ್ನ ಡಿಕೆಗೆ ಅವಮಾನ ಮಾಡಬೇಕು ಅಂತಾನೆ ಮಾಡಿದಂತ ಸಮಾವೇಶ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕವಂತ ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು, ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಅಲ್ವಾ. ಹೆಸರು ಹೇಳೋದು, ಯಾರಿರ್ತಾರೆ ಅವ್ರ ಹೆಸರು. ಅವಮಾನ ಎಲ್ಲಿ ಮಾಡ್ಕೋ. ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಾಭ ತಗೊಳ್ಳಿಕ್ಕೆ ಅಂತಾನೆ ಸರ್, ಒಡಕುಂಟು ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರಬೇಕು. ಅಂದ್ರೆ ಬೀದಿ ಜಗಳ. ಸಿದ್ದರಾಮಯ್ಯನವ್ರು ಹೇಳಿದಾರೆ ತಂದಿಕ್ಕದಲ್ಲ ಇದು. ತಂದಿಕ್ಕಕ್ಕೆ ಏನಿದೆ ಇದರಲ್ಲಿ? ನೀವೇ ಬೀದಿಯಲ್ಲಿ ಬಟ್ಟೆ ಒಂದು ಅರ್ಧ ಹಾಕೊಂಡಿಲ್ಲ ಅಷ್ಟೇ, ಇನ್ನೆಲ್ಲ ಆಗಿದೆ. ನಾವ ಬೆಂಕಿ ಇಟ್ಟಿದ್ದು, ನಾವ ತೆಂಗಿನಕಾಯಿ ಹೊಡಿಯಕ್ಕೆ ಕೇಳಿದ್ರ ಕಾಂಗ್ರೆಸ್ ಪಾರ್ಟಿ ಅವರಿಗೆ? ತೆಂಗಿನಕಾಯಿ ಹೊಡಿತಾ ಇರೋರು ನೀವೇ, ಗುದ್ಲಿ ಪೂಜೆ ಮಾಡಿ ಮುಚ್ತಾ ಇರೋರು ನೀವೇ. ಬಿಜೆಪಿನ ಯಾಕೆ ಇದ್ರಲ್ಲಿ ತರ್ತೀರ? ಇಷ್ಟಕ್ಕೆ ಸುಮ್ಮನಾಗದ ವಿಪಕ್ಷ ನಾಯಕ ಆರ್ ಅಶೋಕ್ ಮೈಸೂರಿನಲ್ಲಿ ನಿನ್ನೆ ನಡೆದಿದ್ದು ಡಿಕೆಯನ್ನ ಮನೆಗೆ ಕಳಿಸುವ ಕಾರ್ಯಕ್ರಮ, ಡಿಕೆಯನ್ನ ಮುಳುಗಿಸುವ ಗುದ್ದಲಿ ಪೂಜೆ ನಡೆದಿದೆ ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ಬಿಜೆಪಿಯವರಿಗೆ ನನ್ನ ಕಂಡ್ರೆ ಪ್ರೀತಿ ಅಂದ್ರು. ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಈಗ 2ನೇ ದರ್ಜೆ ಸಿಟಿಸನ್ ಔಟಿದ್ದಾರೆ, ಮೆಂಬರ್. ಅವರ ಮಾತಿಗೆ ಬೆಲೆ ಇಲ್ಲ, ಅವ್ರ ಹೆಸರು ಹೇಳಲ್ಲ ಡಯಾಸ್ ಅಲ್ಲಿ. ಆ ಪರಿಸ್ಥಿತಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಬಳುವಳಿಯನ್ನ ಕೊಟ್ಟಿದ್ದಾರೆ. ಆ ಸಮಾವೇಶದ ಬಳುವಳಿ ಏನು ಅಂತ ಹೇಳಿದ್ರೆ ಉದ್ಘಾಟನೆ ಅಲ್ಲ, 2,500 ಕೋಟಿದೇನೋ ಗುದ್ಲಿ ಪೂಜೆ ಅಲ್ಲ, ಡಿ.ಕೆ. ಶಿವಕುಮಾರ್ ಮುಗಿಸುವಂತ ಗುದ್ಲಿ ಪೂಜೆ ಅದು. ಅದರ ಶಂಕುಸ್ಥಾಪನೆ ಮಾಡಿರೋದು. ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಇವ್ರಿಗೂ ಕೂಡ ನಾನು ಹೇಳಿದೆ, ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು, ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ. ಅವ್ರಿಗೆ ಯಾವಾಗಲೂ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಮೋರ್ ಸ್ಟ್ರಾಂಗ್, ಮೋರ್ ಲವ್ ಆಲ್ಸೋ. ಎಲ್ಲ ಅಕ್ಟೋಬರ್ ಅಲ್ಲಿ ಮದುವೆ ಬರ್ತೈತಲ್ಲ, ತಾಲಿ ಕಟ್ಟೋ ಸಮಯ, ಮುಹೂರ್ತ, ಅವಾಗ ಗೊತ್ತಾಗ್ತೈತಿ ಇವರ ಪ್ರೀತಿಗಳು, ಪ್ರೇಮ, ಇವರಿಬ್ಬರದು ಕುಚುಕು ಅವೆಲ್ಲ ಅವಾಗ ಗೊತ್ತಾಗ್ತದೆ. ಅಂತವರೆಗೂ ಕಾಯಿರಿ. ಅತ್ತ ಜೆಡಿಎಸ್ ಕೂಡ ಸಿಎಂ ವಿರುದ್ಧ ಕಿಡಿಕಾರ್ತಿದೆ. ಅಭಿವೃದ್ಧಿ ಬಗ್ಗೆ ಸಿಎಂ ಸವಾಲು ಸ್ವೀಕರಿಸಿದ್ದೇವೆ, ಸ್ಥಳ, ದಿನಾಂಕ, ಸಮಯ ಫಿಕ್ಸ್ ಮಾಡಿ ಎಂದು ಪಂಥಾಹ್ವಾನ ನೀಡಿದೆ. ಇದಕ್ಕೆ ಸಿಎಂ ಕೂಡ ತಿರುಗೇಟು ನೀಡಿದ್ದಾರೆ. ಒಂದೇ ವೇದಿಕೆಗೆ ಬರಬೇಕು.
ಬಿಜೆಪಿಯ ಮುಖಂಡರು, JDS ನ ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದೀನಿ. ಚರ್ಚೆ ಮಾಡೋಣ. ನೀವೇನು ಮಾಡಿದ್ರಿ, ನಾವೇನು ಮಾಡೋದು, ನೀವೇನು ಮಾಡಿದ್ರಿ, ನಾವೇನು ಮಾಡೋದು ಅಂತಕ್ಕಂಥದ್ದನ್ನ ಚರ್ಚೆ ಮಾಡೋಣ. ಅಸೆಂಬ್ಲಿ ಬರಲಿ. ಅನೇಕ ಸಾರಿ ಕರೆದಿದ್ದೀನಿ. ಬರ್ತಾರ ಅಂತ ಸರ್ ಅವರು ಬರ್ತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಬರ್ತಾರ ಬಿಜೆಪಿ ಅವರು? ತಾವು ಕರೆದ್ರಿ, ಬರ್ತಾರ ಅಂತ? ಸುಳ್ಳು ಹೇಳೋರು ಯಾವಾಗಲೂ ಬರುತ್ತಾರ? ಬರಲ್ಲ. ಸುಳ್ಳು ಹೇಳೋರು ಬರಲ್ಲ. ಅಂದ್ರೆ ರೆಡಿ ಇದೆ. ಇಷ್ಟೆಲ್ಲ ಟೀಕೆ ಜಟಾಪಟಿಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಒಟ್ಟಾಗಿ ಬಂದು ಕಬಿನಿ ಡ್ಯಾಂಗೆ ಒಟ್ಟಿಗೆ ಬಾಗಿನ ಅರ್ಪಿಸಿದ್ರು. ಬ್ಯೂರೋ ರಿಪೋರ್ಟ್, TV9.